ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಕಾಯಿ ಬೀಜನ ಹುರ್ಕೊಂಡ್ಮೇಲೆ ಈ ಥರ ಸಿಪ್ಪೆ ತೆಗಿಬೇಕು. ನನಗೆ ಈ ಥರ ಸಿಪ್ಪೆ ಬಿಡಿಸೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಾವು ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಇದರ ಸಿಪ್ಪೆ ತೆಗೆದುಕೊಂಡು ಕ್ಲೀನಾಗಿ ನೀಟ್ ಮಾಡ್ಕೋಬೇಕು. ಇವಾಗ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕೊಂಡು ತೆರೆ ಆಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ತೆರೆಯಾಗಿ ರುಬ್ಕೋಬೇಕು. ನೋಡಿ, ತೆರೆಯಾಗಿದೆ. ಆಮೇಲೆ ಈ ಬೌಲಿಗೆ 1 ಸ್ಪೂನ್ ಎಷ್ಟು ಹಾಕೊಳ್ಳೋಣ. ಬನ್ನಿ, ಇದೇ ಮಿಕ್ಸಿಗೆ ಬೆಲ್ಲನ ಹಾಕೊಂಡು ರುಬ್ಕೊಂಡು ಬರೋಣ. ಬೆಲ್ಲ ಮತ್ತು ಕಡಲೆಕಾಯಿ ಬೀಜನ ಸಣ್ಣಗೆ ರುಬ್ಕೊಂಡು ಬಂದಿದ್ದೀವಿ. ಇವಾಗ ಇದನ್ನ ಪೌಡರ್ಗೆ ಹಾಕೊಳ್ಳೋಣ. ಈ ಪೌಡರಿಗೆ ನಾವು ಎತ್ತಿಟ್ಕೊಂಡಿದ್ವಲ್ಲ, ಬನ್ನಿ ಹಾಕೊಳ್ಳೋಣ. ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ನೀವು ಮಾಡ್ಕೊಡ್ತೀರಾ ಕಡಲೆಕಾಯಿ ಬೀಜದ ಉಂಡೆ?